ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಾಗಲಕೋಟೆ ಜಿಲ್ಲಾ ವರದಿಗಾರ ಮಂಜುನಾಥ್ ತಳವಾರ್. ಕಬ್ಬಿನ ದರ ನಿಗದಿಗಾಗಿ ಆಗ್ರಹಿಸಿ ನಡೀತಾ ಇದ್ದಂತಹ ಹೋರಾಟದ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ರಬಕವಿಬನಟ್ಟಿ ತಾಲೂಕಿನ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ ಘಟನೆ ತಮಗೆಲ್ಲರೂ ಕೂಡ ಗೊತ್ತಿದೆ. ಈ ಒಂದು ಘಟನೆ ಬಳಿಕ ಇದೀಗ ಈ ಒಂದು ಅವಘಡಕ್ಕೆ ಸಂಬಂಧಪಟ್ಟಂತೆ ಮಹಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ 3 ಪ್ರಕರಣಗಳು ದಾಖಲಾಗಿವೆ. ಪ್ರಮುಖವಾಗಿ ಕಾರ್ಖಾನೆಯ ಪರವಾಗಿ ಬಂದಂತಹ 5 ಜನರ ವಿರುದ್ಧ PSI ಶಿವಾನಂದ ಅವರು ನೀಡಿದಂತಹ ದೂರಿನ ಆಧಾರದ ಮೇಲೆ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಖಾನೆಗೆ ಮುತ್ತಿಗೆ ಹಾಕಕ್ಕೆ ಅಂತೇಳಿ ಬಂದಂತಹ ರೈತರ ಮೇಲೆಯೂ ಕೂಡ ಪ್ರಕರಣ ದಾಖಲಾಗಿರುವಂಥದ್ದು. ಇಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವಂತಪ್ಪ ಕಾಂಬಳೆ, ಸುಭಾಷ್ ಶಿರಬೂರ, ಈರಪ್ಪ ಅಂಚನಾಳ, ಮುತ್ತಪ್ಪ ಕೋಮಾರ ಸೇರಿದಂತೆ ಸುಮಾರು 17 ಜನರ ಮೇಲೆ FIR ಅನ್ನು ದಾಖಲು ಮಾಡಲಾಗಿದೆ. ಇನ್ನು ಮಹಾಲಿಂಗಪುರ ಪೊಲೀಸ್ ಠಾಣೆಯ PSI ಸತ್ತಿಗಿರಿ ಅವರು ನೀಡಿದಂತಹ ದೂರಿನ ಆಧಾರದ ಮೇಲೆ ಇದೀಗ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಈ ಒಂದು ದೂರುಗಳಲ್ಲಿ ಕಾರ್ಖಾನೆಯಲ್ಲಿದ್ದಂತಹ ವಾಹನಗಳಿಗೆ ಬೆಂಕಿ ಹಂಚುವಂಥದ್ದಾಗಿರ್ಬೋದು, ಕಲ್ಲು ತೂರಾಟ ನಡೆಸಿರುವಂಥದ್ದು ಮತ್ತು ಪೊಲೀಸ್ ವಾಹನಗಳಿಗೆ ಕಲ್ಲು ತೂರಾಟ, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಆರೋಪ, ಇಂಥ ಎಲ್ಲ ಆರೋಪಗಳನ್ನು ಕೂಡ FIR ನಲ್ಲಿ ಉಲ್ಲೇಖಿಸಲಾಗಿದೆ. ನವೆಂಬರ್ 13ನೇ ತಾರೀಕಿನಂದು ಬಾಗಲಕೋಟೆಯ ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ರೈತರು ಹಲವು ಸುತ್ತಿನಗಳ ಸಭೆ ನಂತರವೂ ಕೂಡ ತಮ್ಮ ಬೇಡಿಕೆ ಈಡೇರಲಿಲ್ಲ ಎನ್ನುವಂತಹ ಕಾರಣಕ್ಕೆ ಆಕ್ರೋಶಗೊಂಡು ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕುವಂತಹ ನಿರ್ಧಾರವನ್ನು ಘೋಷಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಸಮೀರ್ವಾಡಿ ಸಕ್ಕರೆ ಕಾರ್ಖಾನೆಗೆ ಸಾವಿರಾರು ಸಂಖ್ಯೆಯ ರೈತರು ಮುತ್ತಿಗೆ ಹಾಕುವಂತಹ ಪ್ರಯತ್ನವನ್ನು ಮಾಡಿದ್ರು. ಆ ಕಾರ್ಖಾನೆಯ ಬಳಿ ಪೊಲೀಸರು ಈ ರೈತರನ್ನ ತಡೆಯುವಂತ ಕೆಲಸ ಮಾಡ್ತಾ ಇದ್ರೆ ಒಳಗಡೆ ಸುಮಾರು 100 ಜನರು ಇನ್ನೊಂದು ಗುಂಪಲ್ಲಿ ನಿಂತಿತ್ತು. ಆ 2 ಗುಂಪುಗಳ ನಡುವೆ ಮಾತಿನ ಚಕಮಕಿ ಆಯಿತು. ಅದಾದ ಬಳಿಕ ಕಲ್ಲು ತೂರಾಟ ನಡೀತು. ಪರಸ್ಪರ ಅಂದ್ರೆ ಈ ಗುಂಪಿನ ಮೇಲೆ ಅಂದ್ರೆ ರೈತ ಸಂಘಟನೆಯವರ ಗುಂಪಿನ ಮೇಲೆ ಒಳಗಡೆ ಇದ್ದಂಥವ್ರು ಕಲ್ಲು ತೂರಾಟ ಮಾಡಿದ್ರೆ, ಒಳಗಡೆ ಇದ್ದಂಥವ್ರ ಮೇಲೆ ರೈತ ಸಂಘಟನೆಯವರು ಕೂಡ ಕಲ್ಲನ್ನ ಅಂದ್ರೆ ರೈತ ಸಂಘಟನೆಯ ಜೊತೆಗೆ ಬಂದಂತಹ ಒಂದಿಷ್ಟು ಜನರು ಕಲ್ಲು ತೂರಾಟವನ್ನ ಮಾಡಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಅಂದ್ರೆ ವಿಡಿಯೋಗಳಲ್ಲಿ ಸೆರೆಯಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲಿಸಿಕೊಂಡ ಬಳಿಕ ಈ ಘಟನೆ ಆದ ಬಳಿಕ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ RB ತಿಮ್ಮಾಪುರರಾಗಿರ್ಬೋದು, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಆಗಿರ್ಬೋದು ಮತ್ತು ಪೊಲೀಸ್ ಹಿರಿಯ ಅಧಿಕಾರಿ ADGP ಅವರು ಕೂಡ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಪರಿಶೀಲನೆ ನಡೆಸಿ ಅಲ್ಲಿ ಆದಂತಹ ಹಾನಿಯ ಬಗ್ಗೆ ಸಂಪೂರ್ಣವಾದಂತಹ ವರದಿಯನ್ನು ತಯಾರಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಜಿಲ್ಲಾಡಳಿತ ಕಾರ್ಖಾನೆಯಲ್ಲಿ ಆದಂತಹ ಅವಘಡ ಸಂದರ್ಭದಲ್ಲಿ ಏನೇನೆಲ್ಲ ಹಾನಿ ಆಯಿತು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಕೂಡ ಸಿದ್ಧಪಡಿಸಿದೆ. ಆ ಒಂದು ವರದಿಯಲ್ಲಿ ಸುಮಾರು 92 ಟ್ರ್ಯಾಕ್ಟರ್ನಲ್ಲಿದ್ದಂತಹ ಕಬ್ಬುಗಳಿಗೆ ಬೆಂಕಿ ಹತ್ತಿತ್ತು. ಅದರಿಂದಾಗಿ 1033 ಟನ್ ಕಬ್ಬು ಸಂಪೂರ್ಣವಾಗಿ ನಷ್ಟ ಆಗಿದೆ. ಅದರ ಜೊತೆಗೇನೆ 17 ಟ್ರ್ಯಾಕ್ಟರ್ ಟ್ರೇಲಿಗಳು ಹಾನಿಯಾಗಿದ್ದಾವೆ. ಸುಮಾರು 13 ಟ್ರ್ಯಾಕ್ಟರ್ ಇಂಜಿನ್ಗಳು ಹಾನಿಯಾಗಿದ್ದಾವೆ. 1 ಪೊಲೀಸ್ ಬಸ್, 8 ಬೈಕ್ಗಳು, 3 ಟ್ಯಾಂಕರ್ಗಳು, ಈ ರೀತಿಯಾಗಿ ಒಟ್ಟಾರೆಯಾಗಿ 42 ವಾಹನಗಳು ಈ ಒಂದು ಬೆಂಕಿಯಿಂದಾಗಿ ಹಾನಿಗೆ ಒಳಗಾಗಿತ್ತು. ಅದರಿಂದ ಸುಮಾರು 25 ಲಕ್ಷ ರೂಪಾಯಿ ನಷ್ಟ ಆಗಿದೆ ಅನ್ನುವಂತಹ ಒಂದು ಅಂದಾಜನ್ನ ಮಾಡಿತ್ತು. ಅದರ ಜೊತೆಗೆ ಸುಮಾರು 34 ಲಕ್ಷ ರೂಪಾಯಿ ಕಬ್ಬು ಹಾನಿಯಾಗಿರೋದ್ರಿಂದಾಗಿ ಅದನ್ನು ಕೂಡ ಒಂದು ವರದಿಯನ್ನು ಸಿದ್ಧಪಡಿಸಿತ್ತು. ಆ ಒಂದು ವರದಿಗೆ ಸಂಬಂಧಪಟ್ಟಂತೆ ಇದೀಗ ಕಬ್ಬಿಗೆ ರೈತರ ಬೆಳೆದಂತಹ ಕಬ್ಬಿಗೆ ಪರಿಹಾರವನ್ನ ನಾವೇ ಕೊಡ್ತೀವಿ ಅಂತೇಳಿ ಆ ಕಾರ್ಖಾನೆಯ ಮಾಲೀಕರು ಒಪ್ಕೊಂಡಿದ್ದಾರೆ. ಇನ್ನುಳಿದಂತಹ ಪರಿಹಾರ ಧನವನ್ನ ಭರಿಸೋದಕ್ಕೆ ಜಿಲ್ಲಾಡಳಿತ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದೆ. ಈ ಎಲ್ಲ ವಿಚಾರಗಳ ನಡುವೆ ಇದೀಗ ಇವತ್ತು ಬೆಳಗ್ಗೆ ಈ ಒಂದು FIR ಆಗಿರುವಂತಹದ್ದೇನು ಹೊರಗಡೆ ಬಂತು, ಬೆಳಕಿಗೆ ಬಂತು. ರೈತರನ್ನ ರೈತ ಸಂಘಟನೆಯ ಜೊತೆಗೆ ಗುರುತಿಸಿಕೊಂಡು ಹೋರಾಟ ನಡೆಸಿದಂಥವ್ರನ್ನ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಆ ರೈತ ಸಂಘಟನೆಯವರು ಇದೀಗ ಮತ್ತಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ತಮ್ಮ ಹೋರಾಟದ ಮುಂದಿನ ರೂಪುರೇಷೆಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅದರ ಜೊತೆಗೇನೆ ಜಿಲ್ಲಾಡಳಿತಕ್ಕೂ ಮತ್ತು ಸರ್ಕಾರಕ್ಕೂ ನಮ್ಮ ರೈತರನ್ನ ಯಾವ ರೈತರನ್ನ ನೀವು ಈಗ ವಶಕ್ಕೆ ಪಡೆದುಕೊಂಡಿದ್ದೀರಿ ಅವರನ್ನ ಸಾಯಂಕಾಲದ ಒಳಗಡೆ ಅಥವಾ ನಾಳೆ ಒಳಗಡೆ ಅವರನ್ನು ವಾಪಸ್ ಬಿಡುಗಡೆ ಮಾಡಬೇಕು. ಅವರಿಗೆ ಯಾವುದೇ ರೀತಿಯಾದ ಕ್ರಮಗಳನ್ನು ತೆಗೆದುಕೊಳ್ಬಾರ್ದು. ಅದರ ಬದಲಿಗೆ ಈ ಒಂದು ಘಟನೆಯಲ್ಲಿ ಷಡ್ಯಂತ್ರ ನಡೆದಿದೆ, ನಾವು ಮುತ್ತಿಗೆ ಹಾಕುವಂತಹ ಸಂದರ್ಭದಲ್ಲಿ ವ್ಯವಸ್ಥಿತವಾಗಿ ಪೂರ್ವನಿಯೋಜಿತವಾಗಿ ಅಲ್ಲಿ 100 ಸಂಖ್ಯೆಯಲ್ಲಿ ಜನರು ಹೇಗೆ ಸೇರಿದ್ರು, ಅವರು ಯಾಕೆ ರೈತ ಸಂಘಟನೆಯವರ ಮೇಲೆ ಕಲ್ಲು ಹೊಡೆದ್ರು, ಅದಾದ ಬಳಿಕ ಏಕಾಏಕಿ ರೈತ ಸಂಘಟನೆಯವರು ಒಳಗಡೆ ಹೋಗುವಕ್ಕಿಂತ ಮುಂಚೆನೆ ಹೇಗೆ ಬೆಂಕಿ ಹೊತ್ಕೊಳ್ತು ಅನ್ನುವಂತಹ 10 ಅನುಮಾನಗಳನ್ನ ರೈತ ಸಂಘಟನೆಯವರು ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ನನ್ನ ಪ್ರಕಾರ ಅದು ಗೋದಾವರಿ ಶುಗರ್ ಮಿಲ್ಸ್ ಕಡೆಯಿಂದ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಅವರು ಹೇಳಿದ್ದಾರೆ 17 ಟ್ರ್ಯಾಕ್ಟರ್ಸ್ 12 ಮತ್ತೆ 12 ಬೇರೆ ರೀತಿ ಟ್ರ್ಯಾಕ್ಟರ್ಸ್ ಪ್ಲಸ್ 1 ಇಂಜನ್ ಮತ್ತೆ 3 ಬೈಕ್ಸ್ ಇಷ್ಟೆಲ್ಲ ಡ್ಯಾಮೇಜ್ ಆಗಿದೆ.
ಅದ್ರ ಬಗ್ಗೆ ಅವರು ಇವ್ಯಾಲ್ಯೂಯೇಷನ್ ಕೂಡ ಮಾಡಿದ್ದಾರೆ, ಎಷ್ಟು ಕಂಪನ್ಸೇಷನ್ ಆಗಿದೆ. ನಮ್ಮ ಪೊಲೀಸ್ ಕಡೆಯಿಂದ ಅದರ ವಿಚಾರವಾಗಿ 3 FIR ಈಗಾಗಲೇ ದಾಖಲು ಮಾಡಲಾಗಿದೆ. ಒಂದು ಸಾರಾಂಶವಾಗಿ ಸಂಕ್ಷಿಪ್ತವಾಗಿ ಹೇಳದೇ ಇದ್ರೆ, ಫ್ಯಾಕ್ಟ್ರಿ ಕಡೆಯಿಂದ ಏನ್ ಮಾಬ್ ಸೇರಿದ್ದು ಅಥವಾ ಈ ಫ್ಯಾಕ್ಟ್ರಿ ಈ ಕಡೆಯಿಂದ ಏನ್ ಮಾಬ್ ಸೇರಿದ್ದು, ಅವ್ರ ಕಡೆಯಿಂದ ಏನ್ ಸ್ಟೋನ್ ಪೆಲ್ಟಿಂಗ್ ಆಯ್ತು, ಏನ್ ಬೇರೆ ಏನ್ ಡ್ಯಾಮೇಜ್ ಆಯ್ತು, ಅದ್ರ ವಿಚಾರವಾಗಿ ಒಂದು FIR ರಿಜಿಸ್ಟರ್ ಆಗಿದೆ. 75/2000/2025 ಮಹಾಲಿಂಗ್ಪುರ್ ಕ್ರೈಮ್ ನಂಬರ್, ಮಹಾಲಿಂಗ್ಪುರ್ ಪೊಲೀಸ್ ಸ್ಟೇಷನ್ ಕ್ರೈಮ್ ನಂಬರ್. ಇದೇ ರೀತಿ ಅಪೋಸಿಟ್ ಕಡೆಯಿಂದ ಏನ್ ಮಾಬ್ ಸೇರಿದ್ದು ಅದ್ರ ವಿಚಾರವಾಗಿ ಕ್ರೈಮ್ ನಂಬರ್ 74/2025 ಅಲ್ಲಿ ಒಂದು FIR ರಿಜಿಸ್ಟರ್ ಮಾಡಲಾಗಿದೆ. ಅದು ಅಲ್ಲದೆ ಮಧ್ಯದಲ್ಲಿ ಒಂದು ಫೈರ್ ಬ್ರಿಗೇಡ್ ಮೇಲೆ ಕೂಡ ಒಂದು ಏನ್ ಕಲ್ಲು ಹಾಕೋದು ಆಯ್ತು, ಅದಕ್ಕೆ ಮುಂದೆ ಹೋಗೋದು ಬಿಡೋದು ಒಂದು ಘಟನೆ ನಡೆದಿದ್ದು, ಅದ್ರ ವಿಚಾರವಾಗಿ ಕೂಡ ಇನ್ನೊಂದು FIR ಮಾಡಲಾಗಿದೆ. ಕ್ರೈಮ್ ನಂಬರ್ 76/2025. ಇದೇ ರೀತಿ 3 FIR ರಿಜಿಸ್ಟರ್ ಆಗಿದೆ. ಈ 3 ಕೇಸಸ್ ಅಲ್ಲಿ ನಾವು ಈಗಾಗಲೇ ತನಿಖಾ ಪ್ರಾರಂಭ ಮಾಡಿದ್ದೀವಿ. ಈ ಇನ್ಸಿಡೆಂಟ್ ರಿಲೇಟೆಡ್ ನಾವು ಕೂಡ ಸಾಕಷ್ಟು ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ. ಪಬ್ಲಿಕ್ ಅವರು ಕೂಡ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಎಲ್ಲ ವಿಡಿಯೋ ಈಗಾಗಲೇ ನಾವು ಕಲೆಕ್ಟ್ ಮಾಡಿದ್ದೀವಿ, ಬೇರೆ ಬೇರೆ ಸೋರ್ಸಸ್ ಇಂದ ಕಲೆಕ್ಟ್ ಮಾಡಿದ್ದೀವಿ. ವಿಡಿಯೋ ಪರಿಶೀಲನೆ ಈಗ ನಡೀತಾ ಇದೆ. ಇಂಥ ಕೇಸಸ್ ಅಲ್ಲಿ ಏನಾಗುತ್ತೆ, ಗುಂಪಲ್ಲಿ ತುಂಬಾ ಜನ ಬಂದ್ಬಿಡ್ತಾರೆ. ಈಗ ಆಕ್ಚುಯಲ್ ಮಿಸ್ಕ್ರಿಯೆಂಟ್ಸ್ ಯಾರಿದ್ದಾರೆ, ಅವರು ಆ ಉದ್ದೇಶನ ಯಾರು ಬಂದರೆ ಅವ್ರದ್ದು ಏನ್ ಇದೆ ಅದು ಐಡೆಂಟಿಫೈ ಮಾಡೋದು ತುಂಬಾ ಸುಲಭ, ತುಂಬಾ ಮುಖ್ಯ. ಅದು ಐಡೆಂಟಿಫಿಕೇಶನ್ ಆದ್ಮೇಲೆನೆ ನಾವು ಮುಂದೆ ಹೋಗಬಹುದು. ಒಂದು ಕಬ್ಬು ಬೆಳೆಗಾರ ಹೋರಾಟ ಮೇಲೆ ಒಂದು ಹೋರಾಟ ಹತ್ತಕ್ಕೆ ಹೋದಶಿಂದ ಒಂದು ಕೇಸ್ ಮಾಡಿರ್ತಕ್ಕಂಥ ಸಮೀರೋಡಿ ಕಾರ್ಖಾನೆ ಒಳಗೆ ಆದಂಥ ಘಟನೆ ಇಟ್ಕೊಂಡ್ಕರಿಂದ ಹೋರಾಟ ಹತ್ತಿಕ್ಕುವಂಥದ್ದು ಒಂದು ತಂತ್ರಗಾರಿಕೆ ಮಾಡಿರ್ತಕ್ಕಂಥ ಈ ಜಿಲ್ಲಾ ಆಡಳಿತಕ್ಕೆ ಹೇಳ್ತೀನಿ ನಾನು. ಒಂದು ಅಲ್ಲಿ ಒಂದು ಮಾತಾಡ್ತಾರೋ ಇಲ್ಲಿ ಒಂದು ಮಾತಾಡ್ತಾರೋ ಅದು ಸರಿಯಲ್ಲ ಅಂತಕ್ಕಂಥದ್ದು. ಅವತ್ತು ಅಲ್ಲೆಲ್ಲ ಎನ್ಕ್ವೈರಿ ಮಾಡಿದ್ರು. ಸಕ್ಕರೆ ಮಂತ್ರಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ IGP ಅವ್ರ ನೇತೃತ್ವದಾಗ ಸಭೆ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಕಿಡಿಗೇಡಿಗಳು ಮಾಡಿರ್ತಕ್ಕಂಥ ಕೃತ್ಯ ಇದಂತಕ್ಕಂಥದ್ದು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಆದರೂ ಇವತ್ತು ಹೋರಾಟಗಾರ ಮೇಲೆ ಒಂದು ಕೇಸ್ ಫೈಲ್ ಮಾಡಿದ್ದಾರೆ. ಆ ಕೇಸ್ ಫೈಲ್ ವಾಪಸ್ ತಗೋಬೇಕು. ಅದ್ರ ಜೊತೆಗೇನ ನಾವು ಇನ್ನೂ ಅಲ್ಲಿ ಹಲವಾರು ಹುಡುಗರು, ನಮ್ಮ ಹುಡುಗರನ್ನ 10-12 ಹುಡುಗರನ್ನ ಬಂಧಿಸ್ಯಾರಿ. ಸುಳ್ಳ ಬೇಕಾಬಿಟ್ಟು ಒಂದು ಕೇಸ್ ಹಿಡ್ಕೊಂಡು ರಾತ್ರಿ ಹೋಗಿ ಅವ್ರ ಮನೆ ಮುಂಟಾಗ ಹೋಗಿ ಆ ಹೆಣ್ಮಕ್ಳು ಮಕ್ಕಳು ಇದ್ದ ಟೈಮ್ದಾಗ ಅವ್ರನ್ನೆಲ್ಲ ಭಯಪಡಿಸಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಅದು ದೊಡ್ಡ ಒಂದು ಘೋರ ಅಪರಾಧ ಇದು. ಅದಕ್ಕೆ ದಯವಿಟ್ಟು ನಾನು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಕ್ಕೆ ಇಷ್ಟಪಡ್ತೀನಿ, ಈ ರೀತಿ ಯಾವಾಗೂ ನೀವು ನಡ್ಕೋಬಾರ್ದು. ಅದಕ್ಕೆ ನಾವು ರೆಡಿ ಇದ್ದೇವೆ. ನೀವು ಬೇಕಿದ್ರೆ ನಾವು ಹೋರಾಟ ಮಾಡೋದು ತಪ್ಪೈತೆ ಅಂದ್ರೆ ನಾವು ಜೈಲಿಗೆ ಬರೋಕೆ ರೆಡಿ ಇದ್ದೇವೆ. ನಿಮ್ಮ ಗಾಡಿ ತೊಗೊಂಬರ್ರಿ, ನಾವು ಹೊತ್ತಕ್ಕೆ ರೆಡಿ ಇದ್ದೇವೆ. ಏನು ರಾತ್ರಿ ಬರುವಂಥದ್ದು ಅವಶ್ಯಕತೆ ಇಲ್ಲತಕ್ಕಂಥದ್ದು. ಇವತ್ತು ಕೂಡಿದೆವು, ಕೂಡಿ ಒಂದು ಡಿಸ್ಕಸ್ ಮಾಡಿವು. ಜಿಲ್ಲಾ SP ಅವ್ರಿಗೆ ಹೇಳಿವು, ಜಿಲ್ಲಾ DC ಹೇಳಿವು, ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹೇಳಿವು. ನಾವು ಜೈಲಿಗೆ ಬರೋಕೆ ಸ್ವಯಂ ಘೋಷಿತರ ಜೈಲಿಗೆ ಬರೋಕೆ ರೆಡಿ ಆಗ್ಯಾವ. ನಿಮ್ಮ ಗಾಡಿಗಳು ತೊಗೊಂಬ ಅಂತ ಹೇಳಿದೆವು. ಬರಲಿ ಅವ್ರು ನೋಡೋಣ ಅಂತ ಹೇಳ್ಕೊಂಡು ಕೂತೀವಿ. ಈಗ ಈ ಒಂದು ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಕೈಗೊಳ್ಳಿ, ತನಿಖೆ ಮಾಡಲಿ, ನಿಜವಾದ ತಪ್ಪಿತಸ್ಥರು ಯಾರಿದ್ದಾರೆ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿ. ಆದರೆ ಯಾರದ್ದೋ ಒತ್ತಡಕ್ಕೆ ಮನದು ಕೇವಲ ರೈತ ಸಂಘಟನೆಯವರ ಮೇಲೆ ಈ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಳೋದನ್ನ ನಾವು ಖಂಡಿಸ್ತೀವಿ ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮಂಜುನಾಥ್ ತಳವಾರ್, ನ್ಯೂಸ್ 18 ಕನ್ನಡ, ಬಾಗಲಕೋಟೆ.